ಚಪ್ಪಾಳೆ ಎಂದು ಗಟ್ಟಿ ಅಂತ ತಮ್ಮೆಲ್ಲರಿಗೆ ಕೇಳಿಕೊಂಡು Good morning. Ivattu 16th February 2025 is going to be a landmark in the history of Bangalore because this is state ಇವತ್ತು ದೇವರ ತರ ಈ ನಮ್ಮ ಖುಷಿ ಫರ್ಟಿಲಿಟಿ IVF ಸೆಂಟರ್ಗೆ ಬಂದು ನಮಗೆಲ್ಲರಿಗೂ ಆಶೀರ್ವದಿಸಿದವರಿಂದ ನಮಗೆ ತುಂಬಾ ಖುಷಿಯಾಗಿದೆ. ಇದರಿಂದ ಈ ಖುಷಿ ಫರ್ಟಿಲಿಟಿ IVF ಸೆಂಟರ್ಗೆ ಖುಷಿ ಸ್ಕ್ವೇರ್ ಆಗೋಯ್ತು. ವಿ ಆರ್ ವೆರಿ ವೆರಿ ಹ್ಯಾಪಿ. ತುಂಬಾ ಸಂತೋಷದಿಂದ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಸ್ವಾಮಿಯವರೇ, ನಿಮಗೆ ವೆಲ್ಕಮ್, ಸುಸ್ವಾಗತ. ಆಮೇಲೆ ಎಲ್ಲಾ ಡಿಗ್ನಿಟರೀಸ್ ಇಲ್ಲಿ ಕೂತ್ಕೊಂಡಿರೋರಿಗೆ ನನ್ನ ಹೃದಯದಿಂದ ನಾನು ಈಗ ಇಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಅಂಡ್ ವೆಲ್ಕಮ್ ಟು ಆಲ್ ಆಫ್ ಯು ಹಿಯರ್. ಥ್ಯಾಂಕ್ ಯು. JP ನಗರ ಬಡಾವಣೆಯಲ್ಲಿ ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿ ಖುಷಿ ಆಸ್ಪತ್ರೆಯ ಉದ್ಘಾಟನೆಯ ಶುಭಾವಸರದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇದು ಮುಖ್ಯವಾಗಿ ಫರ್ಟಿಲಿಟಿ ಮತ್ತು IVF ಕೇಂದ್ರವಾಗಿದೆ. ಇದನ್ನು ಬಹಳ ಉತ್ಸಾಹದಿಂದ ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಅದರಲ್ಲಿ ಬೇಕಾದಂಥ ಎಲ್ಲ ರೀತಿಯ ತರಬೇತಿಯನ್ನು ಪಡೆದುಕೊಂಡು ಮಕ್ಕಳಿಲ್ಲದೆ ಅದರಿಂದ ಕೊರಗುವಂತಹ ಮಾನಸಿಕ ವೇದನೆಗೆ ಒಳಗಾಗುವಂತಹ ವ್ಯಕ್ತಿಗಳ ನೋವನ್ನು ಪರಿಹಾರ ಮಾಡ್ಬೋದು ಅನ್ನುವ ಒಂದು ಸದಾಶಯದಿಂದ ಈ ಆಸ್ಪತ್ರೆಯನ್ನು ಪ್ರಾರಂಭಿಸಲಾಗಿದೆ. ಜೀವನದಲ್ಲಿ ಒಮ್ಮೆ ವಿವಾಹ ಆಗೋ ತನಕ ವಿವಾಹ ಆಗುವಂತಹ ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ. ಅದಾದ ಕೂಡಲೇ ಯಾರಿಗಾದರೂ ಕೂಡ ಪುತ್ರ ಸಂತಾನ ಬೇಕು ಅಂತನ್ನುವ ಅಭಿಲಾಷೆ ಇದ್ದೇ ಇರುತ್ತೆ. ಒಂದು ಕನ್ನಡದ ಜಾನಪದ ಗೀತೆ ಇದೆ, ಪಾಲಕರಿಲ್ಲದ ಬಾಲಿದ್ಯ ಥರ ಜನ್ಮ ಬಾಡಿಗೆ ಎತ್ತು ದುಡಿದಂಗೆ ಬಾಳೆಲೆ ಹಾಸು ಬೀಸಿ ಬೆಗೆದಂಗೆ ಅಂತ ಒಂದು ಕನ್ನಡದ ಜಾನಪದ ಗೀತೆ ಇದೆ. ಅಂದರೆ ಯಾರೇ ದಂಪತಿಗಳಾದರೂ ಕೂಡ ಅವ್ರಿಗೆ ಮಕ್ಕಳಾದರೆ ಅದರಲ್ಲಿ ಸಿಗುವಂಥ ಸಂತೋಷ ಸಂಭ್ರಮ ಮತ್ತೊಂದಿರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಇವತ್ತು ಆಧುನಿಕ ಕಾರಣಗಳಿಂದಾಗಿ ವಾತಾವರಣ ಇತ್ಯಾದಿಗಳ ವೈಪರೀತ್ಯದಿಂದಾಗಿ ಜೀವನ ಶೈಲಿಯಿಂದಾಗಿ ಅನೇಕರಿಗೆ ಮಕ್ಕಳಾಗುವಂತಹ ಕೊರತೆಗಳು ಸಹಜವಾಗಿ ಕಾಣ್ತಾ ಇದೆ. ಅದನ್ನು ಪರಿಹರಿಸಬೇಕು. ಅವರಂತಹ
ವೇದನೆ ಸಂತಾಪಗಳಿಂದ ಬಳದೆ ಅವ್ರ ಸಂತೋಷವನ್ನು ಉಂಟು ಮಾಡಬೇಕು ಅನ್ನೋ ಕಾರಣದಿಂದಾಗಿ ಇವತ್ತು ದೇಶದಾದ್ಯಂತ ಇಂತಹ ಅನೇಕ ಕೇಂದ್ರಗಳು ಪ್ರಾರಂಭ ಆಗ್ತಾ ಇದೆ. 13ನಲ್ಲಿ ಪ್ರಾರಂಭ ಆಗಿ ಈ 12 ವರ್ಷದಲ್ಲಿ ಒಂದು ಶತಮಾನದಷ್ಟು ಡೆವಲಪ್ಮೆಂಟ್ನ ನಾವು ವಿತ್ ರೆಸ್ಪೆಕ್ಟ್ ಟು ಇನ್ಫ್ರಾಸ್ಟ್ರಕ್ಚರ್, ವಿತ್ ರೆಸ್ಪೆಕ್ಟ್ ಟು ಟೆಕ್ನಾಲಜಿ, ಎಕ್ಸ್ಪರ್ಟೀಸ್ ಆ್ಯಂಡ್ ಸಕ್ಸಸ್ ರೇಟ್ಸ್ ನೋಡಿದ್ದೀವಿ. ಈ ಸೆಂಟರ್ಗೆ ನಾವು ಇವತ್ತು ಸ್ವಾಮೀಜಿ ಅವರ ಪಾದದರ್ಶನ ಆಯಿತು ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ. ಈ ಸ್ಥಾನಕ್ಕೆ ಯಾರ್ಯಾರು ಮಗು ಆಗಬೇಕು ಅಂತ ಬರ್ತಾರೆ ಅವ್ರಿಗೆಲ್ಲರಿಗೂ ಸ್ವಾಮೀಜಿ ದೇವ್ರ ಥರ ಆಶೀರ್ವದಿಸಿ ಅವ್ರಿಗೆಲ್ಲರಿಗೂ ಸಂತಾನ ಭಾಗ್ಯ ಸಿಗಲಿ ಅಂತ ನಾನು ದೇವರಲ್ಲಿ ಇವತ್ತು ಕೋರ್ಕೋತಾ ಇದ್ದೀನಿ. ನಮ್ಮಲ್ಲಿ ಒಂದು ಯುನೀಕ್ ಅಪ್ರೋಚ್ನ ಇಟ್ಕೊಂಡಿದ್ದೀವಿ. ಹೆಣ್ಮಕ್ಳು ಮದುವೆ ಆಗಿ ಮಗು ಆಗಿಲ್ಲ ಅಂತಂದಾಗ ಒಂದು ಟ್ರೀಟ್ಮೆಂಟ್ ಅಂತ ಹೋಗೋಕ್ಕಿಂತ ಮುಂಚೆ ಮೊದಲು ನ್ಯಾಚುರಲಾಗಿ ಆಗುತ್ತಾ ಅಂತಲೇ ಮನಸ್ಸಲ್ಲಿರುತ್ತೆ. ಅಂಥದ್ರಲ್ಲಿ ಒಂದೇ ಸತಿ ಟ್ರೀಟ್ಮೆಂಟ್ ಹೋಗೋದಕ್ಕೆ ಹೆದರ್ಕೊಂಡೇ ಎಷ್ಟೋ ಜನ ಮನೆ ಹೊರಗಡೆ ಬಂದಿರಲ್ಲ. ಆದ್ದರಿಂದ ಈ 4 ಫ್ಲೋರಲ್ಲಿ ಮೊದಲನೇ ಫ್ಲೋರು ಬರೀ ಹೆಣ್ಮಕ್ಳು ನ್ಯಾಚುರಲಾಗಿ ಪ್ರೆಗ್ನೆಂಟ್ ಆಗಬೇಕು ಅಂತಂದರೆ ಅದಕ್ಕೆ ಏನೇನು ಸೌಲಭ್ಯಗಳು ಬೇಕು ಅದಿದೆ, ಅವ್ರು ಅದನ್ನು ಚೂಸ್ ಮಾಡ್ಕೊಂಡು ಬರ್ಬೋದು. ಆಗದೇ ಹೋದಾಗ 2ನೇ ಫ್ಲೋರಲ್ಲಿ ಫರ್ಟಿಲಿಟಿ ಕನ್ಸಲ್ಟೇಷನ್ಗೆ ಬಂದು ಇಂಟ್ರಾಯೂಟ್ರೈನ್ ಇನ್ಸಮೈನೇಷನ್ ಅಂತ ಫೆಸಿಲಿಟಿನ ಉಪಯೋಗಿಸ್ಕೋಬಹುದು. ಅದರಲ್ಲೂ ಆಗದೆ ಹೋದಾಗ 3ನೇ ಫ್ಲೋರಲ್ಲಿ ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಅದು 3D ಲ್ಯಾಪ್ರೋಸ್ಕೋಪಿ, ಮತ್ತು ಅವರು IVF ಮುಖಾಂತರ ಮಗು ಮಾಡ್ಕೊಳ್ಳೋ ಸೌಲಭ್ಯ ಇದೆ. ಅದಲ್ಲದೆ ಮುಂದಿನ ಜನಾಂಗಕ್ಕೆ ನಮ್ಮಿಂದ ಆದಷ್ಟು ಒಂದು ಪ್ರಯತ್ನ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು 4ನೇ ಫ್ಲೋರಲ್ಲಿ ಸಂಶೋಧನೆ ಕೇಂದ್ರ ರಿಸರ್ಚ್ ಸೆಂಟರ್ನು ಪ್ರಾರಂಭ ಮಾಡಿ US ಬೇಸ್ಡ್ ಕಂಪ್ನಿ ಅವ್ರ ಜೊತೆಗೆ ಐಗ್ರಂಥ ಅಂತ ಕಂಪ್ನಿ ಜೊತೆಗೆ ಅಸೋಸಿಯೇಟ್ ಮಾಡಿಕೊಂಡು ಅದರಲ್ಲಿನೂ ಆದಷ್ಟು ಸಂಶೋಧನೆಗಳನ್ನು ಮಾಡಿ ನಾವು ಈ ಜನಾಂಗಕ್ಕೆ ಪೀಳಿಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ಆಸೆಯಿಂದ ಮತ್ತು ನಮ್ಮ ಹತ್ರ ಬರೋ ಪ್ರತಿಯೊಂದು ದಂಪತಿಗೂ ಮಕ್ಕಳ ಭಾಗ್ಯ ಆಗಬೇಕು ಅಂತ ಈ ಒಂದೇ ಉದ್ದೇಶದಿಂದ ನಾವು ಈ ಖುಷಿ ಫರ್ಟಿಲಿಟಿ ಆ್ಯಂಡ್ IVF ಸೆಂಟರ್ನ ಪ್ರಾರಂಭ ಮಾಡಿದ್ದೇವೆ. ಇದರಲ್ಲಿ ನಮಗೆ ತುಂಬ ಜನರ ಸಹಕಾರ ಇದೆ. ಮುಖ್ಯವಾಗಿ ಡಾಕ್ಟರ್ ಯೋಗೀಶ್ ವಿಜಯಕುಮಾರ್ ನಮ್ಮ ಪತಿದೇವರು, ಆಮೇಲೆ ಡಾಕ್ಟರ್ ರೂಪಾ ರಾಜಶೇಖರ್ ಮತ್ತು ಡಾಕ್ಟರ್ ಶೈಲೇಂದ್ರ, ಅದಲ್ಲದೆ ಡಾಕ್ಟರ್ ರೂಪಾ ವರ್ಣೇಕರ್ ಅಂತ ಡಾಕ್ಟರ್ ವಿನೂತಾ, ಇವರೆಲ್ಲರ ಸಹಕಾರದಿಂದ ನಾವು ಈ ಸೆಂಟರ್ನ ಸ್ಟಾರ್ಟ್ ಮಾಡಿ ಇದನ್ನು ಒಂದು ಮಟ್ಟಿಗೆ ತಗೊಂಡೋಗಿ ಎಲ್ಲರಿಗೂ, ಎಲ್ಲರ ಮನಸ್ಸಲ್ಲಿ, ಎಲ್ಲರ ಮನೆಯಲ್ಲಿ ಖುಷಿ ಬರಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಈ ಫರ್ಟಿಲಿಟಿ ಸೆಂಟರ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಡಾಕ್ಟರ್ ರಶ್ಮಿ ಯೋಗೀಶ್ ಅವರು ಎಲ್ಲ ತಿಳಿಸಿದ್ದಾರೆ ನಮ್ಮಲ್ಲಿ ಏನೇನು ಸೌಲಭ್ಯಗಳಿದೆ ಅಂತ. ನಾನೊಂದೇ ಹೇಳಬೇಕು ಅಂದರೆ ನಾವು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಕರೆದಿದ್ದೀವಿ. ಏನಕ್ಕೆ ಅಂದರೆ ಜನ ಬೇರೆಲ್ಲೂ ಹೋಗದೆ ಒಂದೇ ಅಂಡರ್ ಒನ್ ರೂಫ್ ದೇ ಶುಡ್ ಗೆಟ್ ಆಲ್ ದ ಫೆಸಿಲಿಟೀಸ್. ಬೇರೆ ದೇಶಕ್ಕೆ ಮುಂಚೆ ಎಲ್ಲ ಬೇರೆ ದೇಶಕ್ಕೆ ಹೋಗಿ ಈ ಸೌಲಭ್ಯಗಳನ್ನ ಪಡ್ಕೋತಾ ಇದ್ರು. ಆದರೆ ನಮ್ಮಲ್ಲೇ ಒಂದು ಸತಿ ನಮ್ಮ ಸೆಂಟರ್ಗೆ ಬಂದರೆ ಯಾರೇ ಆಗಲಿ, ಬಡವರಾಗಲಿ ಶ್ರೀಮಂತರಾಗಲಿ, ಯಾರೇ ಇದಾಗಲಿ, ನಾವು ಭಿನ್ನಾಭಿಪ್ರಾಯ ಮಾಡ್ದಲೇ ಒಂದೇ ಅಂಡರ್ ಒನ್ ರೂಫ್ ಟು ಪ್ರೊವೈಡ್ ದೆಮ್ ಆಲ್ ದ ಫೆಸಿಲಿಟೀಸ್ ಆ್ಯಂಡ್ ಟು ಗಿವ್ ದೆಮ್ ವಿತ್ ಎ ಚೈಲ್ಡ್ ಆ್ಯಂಡ್ ದೇ ಶುಡ್ ಗೋ ಹೋಮ್ ಹ್ಯಾಪಿಲಿ ಅಂತಲೇ ನಾವು ಇದನ್ನು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಕಳೆದಿರೋದು. ಬುದ್ಧಿಯವರು ಬಂದು ನಮಗೆ ಆಶೀರ್ವಾದ ಮಾಡಿ ಮತ್ತು ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತ ಅವರ ಆಶೀರ್ವಾದದಿಂದ ನಾವು ಈ ಸೆಂಟರ್ನ ಶುರು ಮಾಡಲಿಕ್ಕೆ ಇದು ಮಾಡ್ಕೊಂಡಿದ್ದೀವಿ. ಸೊ ತಮ್ಮೆಲ್ಲರಿಗೂ ಧನ್ಯವಾದ.